ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ MJ ಚಾನಲ್. ಫ್ರೆಂಡ್, ಬೆಂಗಳೂರು ಬುಲ್ಸ್ ಇನ್ನೊಬ್ಬ ಆಟಗಾರನ ಪಿಕ್ ಮಾಡಿದೆ. ಈ ಒಂದು ಆಟಗಾರ ಆಲ್ರೌಂಡ್ ಆಟಗಾರ ನಿತಿನ್ ರಾಹುಲ್. ಈ ಒಂದು ಆಟಗಾರ ಯಾವ ಒಂದು ಟೀಮಿಗೆ ಆಡಿದ್ದಾರೆ, ಹಾಗೆ ಎಷ್ಟು ಪ್ರೈಸ್ಗೆ ಪಿಕ್ ಮಾಡಿದ್ದಾರೆ ಬೆಂಗಳೂರು ಬುಲ್ಸ್ ಅನ್ನೋದು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಆದಂಥ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್, ಈ ಒಂದು ಆಟಗಾರ ಇಂಡಿಯನ್ ನ್ಯಾಷನಲ್ ಟೀಮಲ್ಲಿ ಕೂಡ ಆಡಿದ್ದಾರೆ. ಇಂಡಿಯನ್ ನ್ಯಾಷನಲ್ ಟೀಮ್ ಕೂಡ ಜೊತೆಗೆ ಆಡಿದ್ದಾರೆ. ಹಾಗೆ ಏಷ್ಯನ್ ಮ್ಯಾಚ್ನಲ್ಲಿ, ಈಗ ಏಷ್ಯನ್ ಮ್ಯಾಚ್ ನಡೀತಲ್ಲ ಅದರಲ್ಲೂ ಕೂಡ ಇವರು ಆಡಿದ್ದಾರೆ. ಆಲ್ರೌಂಡ್ ಆಟಗಾರ ನಿತೀಶ್ ರಾಹುಲ್. ಫ್ರೆಂಡ್, ಇವ್ರಿಗೆ ಜಸ್ಟು ಬೆಂಗಳೂರು ಬುಲ್ಸ್ ಕೊಟ್ಟಿದ್ದು ದುಡ್ಡು ಎಷ್ಟಪ್ಪ ಅಂದರೆ ಜಸ್ಟು 13 ಲಕ್ಷ. ಜಸ್ಟ್ 13 ಲಕ್ಷಕ್ಕೆ ಅದೇ ಪ್ರೈಸಿಗೆ, ಅಂದರೆ ಇವ್ರದ್ದು ಮೇನ್ ಎಷ್ಟಕ್ಕೆ ಪ್ರೈಸ್ ಇರುತ್ತೋ ಅಷ್ಟಕ್ಕೆ ಬೆಂಗಳೂರು ಬುಲ್ಸ್ನ ಅವರು ಪಿಕ್ ಮಾಡಿದ್ದಾರೆ. ಫ್ರೆಂಡ್, ಈ ಒಂದು ಆಟಗಾರ ಹೇಗೆಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾನೆ ಬೆಂಗಳೂರು ಬುಲ್ಸ್ಗೆ ಅನ್ನೋದು ಕಂಪ್ಲೀಟಾಗಿ ನೋಡೋಣ. ಮ್ಯಾಚು ಇನ್ನೂ ಕೂಡ ದೂರ ಇದೆ. ಹೋದನೇ ಸೀಸನಲ್ಲಿ ಅಂತ ಏನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಅಂತೂ ಒಂದು ಸ್ವಲ್ಪ ಕೊಟ್ಟಿಲ್ಲ. ಈ ನಮ್ಮ ಬೆಂಗಳೂರು ಬುಲ್ಸ್ಗೆ ಏನು ಅವರಿಂದ ಕೊಡುಗೆ ಬರುತ್ತೆ ಅನ್ನೋದು ನೋಡೋಣ, ನಿರೀಕ್ಷೆ ಇದೆ. ಅದು ಕೂಡ ಇವರು ನ್ಯಾಷನಲ್ ಟೀಮಲ್ಲಿ ಆಡಿದರೆ ಇವರ ಒಂದು ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ. ನೋಡೋಣ ಫ್ರೆಂಡ್ ಹೇಗೆ ಆಡ್ತಾರೆ ಬೆಂಗಳೂರು ಬುಲ್ಸ್ಗೆ. ಹಾಗೆ ಇವರು ಪ್ಲೇಯಿಂಗ್ 11ನಲ್ಲಿ ಅಂದರೆ 7 ಜನದಲ್ಲಿ ಇವರು ಒಬ್ಬರು ಇದ್ದೇ ಇರ್ತಾರಂತೆ ಆಟಗಾರ. ಅಂದರೆ ಇವರಿಗೆ ಕುಣಿಸೋದು, ರೆಸ್ಟ್ ಕೊಡೋದು ಏನಿಲ್ಲ ಅಂತೆ. 7 ಆಟಗಾರರಲ್ಲಿ ಇವರು ಕೂಡ ಒಬ್ಬರು ಕಾಯಮಾಗಿ ಆಡ್ತಾರಂತೆ. ಫ್ರೆಂಡ್ ನೋಡೋಣ ಸೀಸನ್ ಸ್ಟಾರ್ಟ್ ಆದಮೇಲೆ ಯಾರು ಎಷ್ಟು ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಹಾಗೆ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಬಾಯ್.